ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಶ್ರೀಪಾದರಾಜರ ಮಧ್ವನಾಮ ಕೃತಿಯಲ್ಲಿ ರಾಮ ಹನುಮರ ಸಮಾಗಮ ಆಗತಕ್ಕಂತಹ ಸನ್ನಿವೇಶ. ಶ್ರೀರಾಮಚಂದ್ರ ಅವತಾರ ಮಾಡುವ ಮೊದಲು, ಅವತಾರ ಮಾಡಿದ ನಂತರ ಅನೇಕ ದೇವತೆಗಳು ಅವತಾರ ಮಾಡಿದ್ದಾರೆ ಎಂಬ ವಿಚಾರವನ್ನು ನೋಡಿದ್ದೇವೆ. ಶ್ರೀರಾಮ ಅವತಾರ ಮಾಡಿ ಮುಂದೆ ಕೈಕೇಯಿಯ ಮಾತಿನಂತೆ ರಾಜ್ಯವನ್ನು ತೊರೆದು ಕಾಡನ್ನು ಸೇರಿ ಅಲ್ಲಿ ಕಾಕಾಸುರನ ಸಂಹಾರ ಮಾಡಿ ಶೂರ್ಪಣಖಿಯನ್ನು ಕಿವಿ ಮೂಗಿಲ್ಲದವಳನ್ನಾಗಿ ಮಾಡಿ ಆಮೇಲೆ ಆ ಶೂರ್ಪಣಖಿಯ ಬಂಧುಗಳಾಗಿರತಕ್ಕಂತಹ ಖರದೂಷಣರನ್ನು ಸಂಹಾರ ಮಾಡಿ ಮಾರೀಚನನ್ನು ಕೊಂದು ಮುಂದೆ ರಾವಣ ಅಪಹಾರ ಮಾಡಿರತಕ್ಕಂತಹ ಸೀತೆಯನ್ನು ಹುಡುಕುವಂತೆ ತೋರಿಕೊಂಡು ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬರುವಾಗ ಅಲ್ಲಿ ಅವನಿಗೆ ಹನುಮಂತ ದೇವರ ಸಮಾಗಮ ಆಗತ್ತೆ. ಈ ಕಿಷ್ಕಿಂಧೆಗೆ ಬರ್ತಾನೆ. ಎಲ್ಲಿ ನೋಡಿದರೂ ನಾಸ್ತಿಕ್ಯ, ಶೂನ್ಯತೆ, ಒಂದು ರೀತಿಯಾದ ಮಿಥ್ಯಾಭಾವ, ಈ ಪಾಖಂಡಮಯವಾಗಿರತಕ್ಕಂತಹ ಜಗತ್ತು. ಈ ತರಹ ಇರುವ ಜಗತ್ತಿಗೆ ಕಿಷ್ಕಿಂಧ ಅಂತ ಹೇಳ್ತಾರೆ. ಕಿಷ್ಕಿಂಧ ಅಂದರೆ ತುಂಬ ಇಕ್ಕಟ್ಟಿರುವ ಜಾಗ ಅಂತ. ಮುಮುಕ್ಷುಗಳಿಗೆ
ಸ್ಥಳ ಇಲ್ಲ ಇಲ್ಲಿ, ಅಂತಹ ಜಾಗ. ಇವತ್ತು ಪ್ರಪಂಚದಲ್ಲಿ ಹಾಗೆ ಆಗಿದೆ. ಮುಮುಕ್ಷುಗಳಿಗೆ ಅವಕಾಶವೇ ಇಲ್ಲ. ನಾಸ್ತಿಕರಾಗಿರಬೇಕು, ಯಾವ ಆಚರಣೆ ಇರಬಾರದು, ಎಲ್ಲವೂ ಸುಳ್ಳು ಅಂತ ಪಾಖಂಡಿಗಳಾಗಿ ಜೀವನ ಮಾಡಬೇಕು. ಇಂತಹ ಪ್ರಪಂಚದಲ್ಲಿ ಮೋಕ್ಷವನ್ನು ಬಯಸ್ತಕ್ಕಂತಹ ಸಜ್ಜನರಿಗೆ ಜಾಗವೇ ಇಲ್ಲ. ಎಲ್ಲಿ ಹೋದರೂ ನಮಗೆ ಇಷ್ಟವಾಗತಕ್ಕಂತಹ ಸ್ಥಳವೇ ನಮಗೆ ಸಿಗೋದಿಲ್ಲ. ಇಂತಹ ಒಂದು ಇಕ್ಕಟ್ಟುಮಯವಾಗಿರತಕ್ಕಂತಹ ಜಾಗಕ್ಕೆ ಕಿಷ್ಕಿಂಧೆ ಅಂತಾರೆ. ಅಂದರೆ ಸ್ವಲ್ಪ ಸ್ಥಳ, ಜ್ಞಾನಿಗಳಿಲ್ಲ, ಜನರೂ ಇಲ್ಲ, ಅಂತಹ ಸ್ಥಳ ಕಿಷ್ಕಿಂಧ. ಅಂತಹ ಕಿಷ್ಕಿಂಧೆಗೆ ಶ್ರೀರಾಮ ಬರ್ತಾನೆ ಸೀತಾನ್ವೇಷಣೆಯನ್ನು ಮಾಡಿಕೊಂಡು. ಸೀತೆ ಎಲ್ಲಿದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲ ಅಂತಿಲ್ಲ. ಸೀತೆ ಕಳೆದವಳಂತೆ ಅವನು ನಟಿಸ್ತಾ ಇದ್ದಾನೆ. ಅದನ್ನೇ ಹೇಳಿದ್ದು. ಸೀತಾಂ ವಿಚಿನ್ವನ್ನಿವ ರಾವಣಹೃತಾಂ ಸೀತಾಂ ವಿಚಿನ್ವನ್ನಿವ ಅಂತ ಹೇಳ್ತಾರೆ ರಾಯರು. ಪ್ರಾಪ್ತೋ ವಾಯುಸುತೇನ ಸೂರ್ಯಜಯುಜ ರಾಮೋವತಾದ್ ವಂದಿತಃ ಮಾರೀಚಂಚ ನಿಹತ್ಯ ರಾವಣಹೃತಾಂ ಸೀತಾಂ ವಿಚಿನ್ವನ್ನಿವ ಪ್ರಾಪ್ತೋ ವಾಯುಸುತೇನ ಸೂರ್ಯಜಯುಜ ರಾಮೋವತಾದ್ ವಂದಿತಃ. ವಾಯುಸುತೇನ ಪ್ರಾಪ್ತಃ, ಸೂರ್ಯಜ ಯುಜ, ಸೂರ್ಯ ಅಂದು ಸುಗ್ರೀವ, ಸುಗ್ರೀವ ಸಹಿತನಾದ ಹನುಮಂತನಿಗೆ ಸಿಕ್ಕಿ ಹನುಮಂತನಿಂದ ವಂದಿತನಾಗಿರತಕ್ಕಂತಹ ಶ್ರೀರಾಮ ನನ್ನನ್ನು ಕಾಪಾಡಲಿ ಅಂತ ರಾಮಚಾರಿತ್ರ ಮಂಜರಿಯಲ್ಲಿ ರಾಯರು ಹೇಳ್ತಾರೆ. ಸೀತಾನ್ವೇಷಣ ಮಾಡಿಕೊಂಡು ರಾಮ ಅಲ್ಲಿಗೆ ಬರುವಾಗ ಅಲ್ಲಿ ಮುಖ್ಯಪ್ರಾಣದೇವರನ್ನು ರಾಮ ನೋಡ್ತಾನೆ, ಹನುಮಂತನನ್ನು ರಾಮ ನೋಡ್ತಾನೆ ಎಂಬ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಶ್ರೀಪಾದರಾಜರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಖಿಲ ವೇದಗಳ ಸಾರ ಪಠಿಸಿದನು ಮುನ್ನಲ್ಲಿ ನಿಖಿಲ ವ್ಯಾಕರಣಗಳ ಇವ ಹೇಳಿದ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು ಮುಖ್ಯಪ್ರಾಣನನು ರಾಮನು ಅನುಕರಿಸಿದ. ರಾಮ ಮುಖ್ಯಪ್ರಾಣನನ್ನು ಅನುಕರಿಸಿದ ಅಂತ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಖಿಲ ವೇದಗಳ ಸಾರ ಪಠಿಸಿದನು, ಅಖಿಲ ವೇದಗಳ ಸಾರವನ್ನು ಪಠಿಸಿದ, ಉಪದೇಶವನ್ನು ಸ್ವೀಕಾರ ಮಾಡಿದ. ಯಾರಲ್ಲಿ ಸ್ವೀಕಾರ ಮಾಡಿದ ಅಂದರೆ ಸೂರ್ಯಾಂತರ್ಗತನಾಗಿರತಕ್ಕಂತಹ ನಾರಾಯಣನಲ್ಲಿ. ಪರಮಾತ್ಮನ 10 ಅಧಿಷ್ಠಾನಗಳನ್ನು ನಾನು ಹೇಳಿದ್ನಲ್ಲ ಆರಂಭದಲ್ಲಿ. ಪರಮಾತ್ಮನ 10 ಅಧಿಷ್ಠಾನಗಳಲ್ಲಿ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಅಧಿಷ್ಠಾನ ಸೂರ್ಯ. ಆ ಸೂರ್ಯ ಅಂತರ್ಗತ ನಾರಾಯಣನಲ್ಲಿ ನಾವು ಧ್ಯಾನ ಮಾಡ್ತೇವೆ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ. ಸೂರ್ಯಾಂತರ್ಗತ ನಾರಾಯಣನಲ್ಲಿ ನಾವು ಉಪಾಸನೆ ಮಾಡ್ತೇವೆ. ಆ ಪರಮಾತ್ಮನಿಗೆ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಒಂದು ಅಧಿಷ್ಠಾನ ಅಂದರೆ ಸೂರ್ಯ. ಕಣ್ಣಿಗೆ ಕಾಣದ ಅಧಿಷ್ಠಾನ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅಧಿಷ್ಠಾನ, ಅದು ಮುಖ್ಯಪ್ರಾಣದೇವರು ಅಂತ ಹೇಳಿದೆ. ಇಂತಹ ಮುಖ್ಯಪ್ರಾಣದೇವರು ಯಾರಲ್ಲಿ ಸಕಲ ಶಾಸ್ತ್ರಗಳ ಉಪದೇಶ ಪಡಿಬೇಕು? ಅವರೇ ತ್ರೈಲೋಕ್ಯ ಗುರುಗಳಾಗಿದ್ದಾರೆ. ಅವರು ಯಾರಲ್ಲಿ ಉಪದೇಶ ಪಡಿಬೇಕು? ನಾರಾಯಣನಲ್ಲೇ ಪಡಿಬೇಕು. ಯಾವ ನಾರಾಯಣನಲ್ಲಿ? ಸೂರ್ಯಾಂತರ್ಗತ ನಾರಾಯಣನಲ್ಲಿ ಅವರು ಉಪದೇಶ ಪಡೆದರು. ಯಾಕೆ ಅಂತ ಕೇಳಿದರೆ ಅದು ಶ್ರೀಹರಿಯ ಸಂಕಲ್ಪ. ಶ್ರೀಹರಿಯ ಸಂಕಲ್ಪದಂತೆ ಎಲ್ಲವನ್ನೂ ತಿಳಿದಿದ್ದಾನೆ ಹನುಮಂತ. ಸರ್ವಜ್ಞ ಕಲ್ಪರಾಗಿರತಕ್ಕಂತಹ ಮುಖ್ಯಪ್ರಾಣದೇವರಿಗೆ ತಿಳಿದ ವಿಷಯ ಯಾವುದಿದೆ? ಆದರೂ ಸಕಲ ವೇದಶಾಸ್ತ್ರಗಳ ಉಪದೇಶವನ್ನು ಸೂರ್ಯಾಂತರ್ಗತ ನಾರಾಯಣನಲ್ಲಿ
ಅವನು ಸ್ವೀಕರಿಸ್ತಾನೆ. ಇಂತಹ ಹನುಮಂತ ಮತಂಗಾಶ್ರಮದ ಪರಿಸರ, ಪಂಪಾ ಸರೋವರದ ತೀರದ ಬಹಳ ಸುಂದರವಾದ ಪ್ರದೇಶ. ಅದು ದಟ್ಟವಾಗಿ ಮರಗಳು ಬೆಳೆದಿವೆ. ಆ ಮರಗಳ ತಂಪಾದ ನೆರಳು. ಅಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣನೊಂದಿಗೆ ಕುಳಿತುಕೊಂಡಿದ್ದಾನೆ. ಸೀತೆಯ ವಿರಹ ವ್ಯಥೆಯ ಅಭಿನಯ. ಸೀತೆ ಅವಳು ನಿತ್ಯ ಅವಿಯೋಗಿನಿ. ಮಹಾಲಕ್ಷ್ಮಿಗೆ ಯಾವತ್ತೂ ಪರಮಾತ್ಮನ ಯೋಗ ಇಲ್ಲ. ಸೀತೆಯ ವಿರಹದ ವ್ಯಥೆ ಅಷ್ಟೇ, ವ್ಯಥೆ ಇಲ್ಲ, ವ್ಯಥೆಯ ಅಭಿನಯ. ಅದನ್ನೇ ಹೇಳಿದ್ದು, ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಂತೆ ವರ್ತಿಸಬೇಕಲ್ಲ. ಹೆಂಡತಿಯನ್ನು ಕಳ್ಕೊಂಡು ದುಃಖಿಸದೆ ಹೋದರೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತಾಗತ್ತೆ. ಅವನಿಗೆ ಸೀತೆಯ ವಿಯೋಗವೇ ಇಲ್ಲ. ಆ ಸೀತಾ ವಿರಹದ ವ್ಯಥೆಯ ಅಭಿನಯ. ಆ ತರಹ ಸೀತಾ ವಿರಹದ ವ್ಯಥೆಯ ನಟನೆಯನ್ನು ಮಾಡುತ್ತಾ ಕೂತ್ಕೊಂಡಿದ್ದಾನೆ. ಯಾರೋ ಬಂದಿದ್ದಾರೆ ಅಂತ ತಿಳಿಯೋ ಕುತೂಹಲ ಸುಗ್ರೀವನಿಗೆ. ಸುಗ್ರೀವನಿಗೆ ಭಯ. ಅವನಿಗೇನೆಂದರೆ, ವಾಲಿ ಅವನನ್ನು ಓಡಿಸಿಬಿಟ್ಟಿದ್ದಾನೆ. ಕಿಷ್ಕಿಂಧ ನಗರದಿಂದ ಅವನನ್ನು ಓಡಿಸಿಬಿಟ್ಟಿದ್ದಾನೆ. ಯಾರಾದರೂ ತಾನಿದ್ದ ಕಡೆ ಬಂದರೆ ಅವರು ವಾಲಿಯ ಕಡೆಯವರೇನೋ ಅಂತ ಭಯ. ಇಲ್ಲಿ ಬೇರೆ ರಾಮಲಕ್ಷ್ಮಣರು ಕೂತ್ಕೊಂಡಿದ್ದಾರೆ, ಇವರು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ. ವಾಲಿಯ ಕಡೆಯವರು ಬಂದ್ರಾ ಅಂತ ಸಂದೇಹ. ಆದರೆ ವಾಲಿಯ ಕಡೆಯವರು ಬರಲ್ಲ. ವಾಲಿ ಎಷ್ಟೇ ಸುಗ್ರೀವನಿಗೆ ಉಪಟಳ ಕೊಟ್ಟರೂ ಕೂಡ ಸುಗ್ರೀವನಿದ ಜಾಗಕ್ಕೆ ಅವನು ಬರಲ್ಲ. ಯಾಕೆ ಅಂದರೆ ಮತಂಗ ಮುನಿಗಳ ಶಾಪ ಇದೆ. ಆ ಮತಂಗಾಶ್ರಮದ ಪರಿಸರ ಅದು. ಮತಂಗಾಶ್ರಮಕ್ಕೆ ವಾಲಿ ಬರುವುದಿಲ್ಲ. ಮತಂಗರ ಶಾಪ ಇದೆ. ಹಾಗಾಗಿ ಅವರು ಬರಲಿಕ್ಕಿಲ್ಲ ಅಂತ ವಿಚಾರ. ಆದರೂ ಭಯ ಅವನಿಗೆ. ಯಾರು ಬಂದವರು? ಸುಗ್ರೀವ ಹನುಮಂತನ ಕೇಳ್ಕೊಳ್ತಾನೆ, ಯಾರೋ ಬಂದಿದ್ದಾರೆ, ಯಾರವರು, ನೀ ನೋಡ್ಕೊಂಡು ಬಾ ಅಂತ. ಹನುಮಂತ ಯತಿವೇಷಧಾರಿಯಾಗಿ ಅಲ್ಲಿಗೆ ಬಂದು ರಾಮನ ಪಾದಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಆ ವಾಯುನಂದನಾಗಿರತಕ್ಕಂಥ ಹನುಮಂತ. ಅವನಿಗೊತ್ತು ಯಾರು ಅಂತ. ಬಂದವರು ರಾಮಲಕ್ಷ್ಮಣರು ಎಂಬುದು ಯಾವ ಕಪಿಗಳಿಗೂ ಗೊತ್ತಾಗಲಿಲ್ಲ. ಹನುಮಂತನಿಗೆ ಮಾತ್ರ ಗೊತ್ತಾಯಿತು. ಯಾಕೆಂದರೆ ಅವನು ಮಾತ್ರ ಅವನನ್ನು ತಿಳಿಲಿಕ್ಕೆ ಸಾಧ್ಯ. ಸಹಿ ಏನಂ ಅವಗಚ್ಚತಿ ಸಮ್ಯಗೀಶಂ. ರಾಮನನ್ನು ಸರಿಯಾಗಿ ಅರಿಯಬಲ್ಲವ ಹನುಮಂತನ ಮಾತ್ರ. ಯಾರಿಗೂ ಸಾಧ್ಯ ಇಲ್ಲ. ಸೀತೆಯ ಅಪಹಾರ ಆಗಿದೆ. ಸೀತೆ ಅಪಹಾರ ಆಗಿಲ್ಲ. ಸೀತೆ ರಾವಣ ಅಪಹಾರ ಮಾಡಲಿಕ್ಕೆ ಬಂದಾಗ ಸೀತೆ ಅವನನ್ನು ಕೊಂದೇ ಬಿಡ್ಬೋದಿತ್ತು. ಅಂತಹ ಸಾಮರ್ಥ್ಯ ಸೀತೆಗಿದೆ. ಆದ್ದರಿಂದ ವಾಸ್ತವವಾಗಿ ಸೀತಾಪಹಾರವೇ ನಡೆದಿಲ್ಲ. ಯಾಕೆ, ರಾವಣ ಸೀತೆ ಬಳಿಗೆ ಬಂದರೆ ಅವನನ್ನು ಕೊಲ್ಲುವ ಶಕ್ತಿ ಅವಳಿಗಿದೆ. ಆದರೂ ಕೂಡ ರಾಮನ ಸಂಕಲ್ಪ ಏನು? ರಾಮ ಅವತಾರ ಮಾಡಿದ್ದೇ ರಾವಣನಂತಹ ದುಷ್ಟರ ಸಂಹಾರ ಮಾಡಲಿಕ್ಕೋಸ್ಕರವಾಗಿ. ಹಾಗಾಗಿ ರಾಮನ ಸಂಕಲ್ಪದಂತೆ ಸೀತೆಯನ್ನಾಗ್ತಾಳೆ, ಅದೃಶ್ಯಳಾಗಿ ಬಿಡ್ತಾಳೆ. ತನ್ನ ಆಕೃತಿಯನ್ನು ಸೃಷ್ಟಿ ಮಾಡಿ ಅವಳು ಕೈಲಾಸಕ್ಕೆ ಹೋಗಿ ಶಿವಪಾರ್ವತಿಯರಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇರ್ತಾಳೆ. ಅಲ್ಲಿದ್ದದ್ದು ಸೀತೆಯ ಆಕೃತಿ. ಆ ಸೀತೆಯ ಆಕೃತಿಯಲ್ಲಿ ಇಂದ್ರನ ಒಂದು ಪ್ರವೇಶ ಇದೆ. ಸೀತಾದೇವಿ ಒಂದು ಸನ್ನಿಧಾನವೂ ಇದೆ. ಹೀಗೆ ಒಂದು ರೂಪದಿಂದ ಅವಳು ಯಾವಾಗಲೂ ರಾಮನ ಬಳಿಯೇ ಇದ್ದಾಳೆ ಸೀತೆ. ಹಾಗಿರುವಾಗ ಅವನಿಗೆ ಸೀತೆಯ ವಿಯೋಗವೇ ಇಲ್ಲ. ಇದು ಹನುಮಂತನಿಗೆ ಚೆನ್ನಾಗಿ ಗೊತ್ತು. ಮಂದರಿಗೆ ಗೊತ್ತಾಗೋದಿಲ್ಲ. ಆದರೆ ಈ ಹನುಮಂತನಿಗೆ ಗೊತ್ತಾಗೇ ಆಗುತ್ತೆ.
ಹನುಮಂತ ಕಂಡಾಗ, ರಾಮನನ್ನು ಕಂಡಾಗ ಅವನು ಏನು ಹೇಳ್ತಾನೆ ಅದನ್ನೇ ಮಧ್ವಜದಲ್ಲಿ ಹೇಳಿದರು ನಾನ ಪಂಡಿತಾಚಾರ್ಯರು. ರಮಾಪತಿಂ ರಾಮತನುಂ ದದರ್ಶ. ರಮಾ ಸಮೇತನಾಗಿರತಕ್ಕಂತಹ ರಾಮನನ್ನು ನೋಡಿದ ಅಂತ. ಅಲ್ಲಿ ನೋಡಿದ್ದು ಬರೀ ರಾಮನ ಅಂತ ಹೇಳಲಿಲ್ಲ, ರಮಾಪತಿಂ ರಾಮತನುಂ ದದರ್ಶ ಅಂತ ನಾನ ಪಂಡಿತಾಚಾರ್ಯ ಹೇಳ್ತಾರೆ. ಅಂದರೆ ಸೀತಾ ಸಹಿತನಾಗಿರತಕ್ಕಂತಹ ರಾಮನನ್ನೇ ಕಂಡಿದ್ದಾನೆ ಹನುಮಂತ. ಬೇರೆಯವರಿಗೆ ಸೀತೆ ಕಾಣಲಿಲ್ಲ, ಸೀತೆಯ ಆಕೃತಿ ಮಾತ್ರ ಕಂಡದ್ದು. ಹಾಗಾಗಿ ಸೀತೆಯನ್ನು ರಾವಣ ಕದ್ಕೊಂಡೋದ, ಪಾಪ ಈ ರಾಮ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ರಾಮನ ಬಗ್ಗೆ ಕೆಲವರಿಗೆ ಅನುಕಂಪ. ಹಾಗಾಗಿ ಈ ಹನುಮಂತ ಸೀತೆಯು ಒಂದು ಅಂಶೆಯಿಂದ ರಾಮನೊಳಗೆ ಇದ್ದಾಳೆ. ಆದ್ದರಿಂದಲೇ ರಮಾಪತಿಂ ರಾಮತನುಂ ದದರ್ಶ. ರಮಾ ಸಹಿತನಾಗಿರತಕ್ಕಂತಹ ರಾಮನನ್ನು, ರಾಮಚಂದ್ರ ದೇವರನ್ನು ಹನುಮಂತ ದೇವರು ನೋಡಿದರು ಎಂಬುದಾಗಿ ಮಧ್ವಜದ 1ನೇ ಸರ್ಗದಲ್ಲಿ ಹೇಳ್ತಾರೆ. ಹಾಗಾದರೆ ಹನುಮಂತ ರಾಮನನ್ನು ಕಂಡ ಬಗೆ ಹೇಗೆ ಅಂದರೆ ಸೀತಾ ಸಹಿತ ರಾಮನನ್ನೇ ಕಂಡಿದ್ದಾನೆ ಹನುಮಂತ. ಹಾಗಾಗಿ ಸೀತೆ ವಿಯೋಗ ರಾಮನಿಗಿದೆ, ಸೀತೆಯನ್ನು ಕಳ್ಕೊಂಡಿದ್ದಾನೆ ರಾಮ ಅನ್ನುವ ಆಲೋಚನೆಯೇ ಇಲ್ಲ. ಹಾಗೆ ತಿಳ್ಕೊಂಡವರು ಸುಗ್ರೀವ ಮೊದಲಾದವರಷ್ಟೇ. ಸುಗ್ರೀವ ಮೊದಲಾದವರು ತಿಳ್ಕೊಂಡಿದ್ದಾರೆ ಸೀತೆಯನ್ನು ಕಳ್ಕೊಂಡು ರಾಮ ಬಂದಿದ್ದಾನೆ ಅಂತ. ಹೀಗೆ ಸೀತಾ ಸಮೇತನಾಗಿರತಕ್ಕಂತಹ ರಾಮನನ್ನೇ ನೋಡ್ತಾನೆ ಹನುಮಂತ. ಇಲ್ಲಿ ಕಿಷ್ಕಿಂಧೆಗೆ ಬಂದ ಹನುಮಂತನಿಂದ ರಾಮನಿಗೆ ಸುಗ್ರೀವನ ಪರಿಚಯ ಆಗತ್ತೆ. ರಾಮ ಸುಗ್ರೀವನಲ್ಲಿ ಹೆಂಡತಿಯನ್ನು ಹುಡುಕಿಕೊಳ್ಳುವಂತೆ ಸಹಾಯ ಕೇಳಬೇಕಾ? ಅವನಿಗೆ ಸೀತಾವಿಯೋಗವೇ ಇಲ್ಲ. ಹಾಗಿರುವಾಗ ಈ ಸುಗ್ರೀವ ಹಾಗೆ ತಿಳ್ಕೊಳ್ತಾನೆ, ಹೆಂಡತಿಯನ್ನು ಕಳ್ಕೊಂಡು ಹುಡುಕ್ತಾ ಬಂದಿದ್ದಾನೆ ಅಂತ. ಆದರೆ ಹನುಮಂತ ಹಾಗೆ ಕಂಡೇ ಇಲ್ಲ. ರಾಮನನ್ನು ಕಂಡಂಥ ಹನುಮಂತ ಭಕ್ತಿ ಪುಳಕಿತನಾಗ್ತಾನೆ. ಅವನೇ ಸರ್ವೋತ್ತಮ ಅಂತ ಅವನ ಪಾದಗಳಿಗೆ ಬಾಗ್ತಾನೆ. ಸಾಕ್ಷಾತ್ ಬ್ರಹ್ಮಪಿತಾಸೌ ಇತ್ತೆನೇನಾಸ್ಯ ಪಾದಯೋ ಪೇತೆ ಎಂಬುದಾಗಿ ಮಹಾಭಾರತಾತ್ಮನಲ್ಲಿ ಆಚಾರ್ಯ ಹೇಳ್ತಾರೆ. ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಹನುಮಂತ. ಅಂತಹ ಭಕ್ತಿರಸದ ಕಡಲಲ್ಲಿ ತೊಯ್ದಂತಹ ಅವನ ಮಾತುಗಳನ್ನು ಅಕ್ಕರೆಯಿಂದ ಕೇಳ್ತಾನೆ ಶ್ರೀರಾಮ. ಕೇಳಿಕೊಂಡು ಲಕ್ಷ್ಮಣನಿಗೆ ಹೇಳ್ತಾನೆ. ಇಲ್ಲಿ ನಾನು ಹೇಳಿದೆ, ಶ್ರೀರಾಮ ಕಿಷ್ಕಿಂಧೆಗೆ ಕಪಿಗಳನ್ನು ಹುಡುಕಿಕೊಂಡು ಬಂದ. ಹಾಗಾದರೆ ಶ್ರೀರಾಮನಿಗೆ ಕಪಿಗಳ ಸಹಾಯ ಆಗಬೇಕಾಗಿದೆ. ಆ ಕಪಿಗಳು ಸೀತೆಯನ್ನು ಹುಡುಕಿ ಕೊಡಬೇಕಾಗಿದೆ ಅಂತ ತಿಳ್ಕೊಳ್ತಾರೆ ಉಳಿದವರೆಲ್ಲ. ಆದರೆ ಹಾಗಿಲ್ಲ. ಸುಗ್ರೀವನ ಸಖ್ಯವನ್ನು ಬಯಸಿ ರಾಮ ಬಂದದ್ದಲ್ಲ, ರಾಮನ ಸಖ್ಯವನ್ನು ಬಯಸಿ ಸುಗ್ರೀವ ಬಂದದ್ದು. ಹಾಗಾಗಿ ಸುಗ್ರೀವನಿಗೆ ರಾಮನ ಸಖ್ಯಕ್ಕಾಗಿ ಹನುಮಂತ ರಾಯಭಾರಿಯಾಗಿ ಬಂದಿದ್ದಾನೆ ಹೊರತು ರಾಮ ಸೀತೆಯನ್ನು ಹುಡುಕೊಂಡು ಬಂದ. ಸುಗ್ರೀವನೊಂದಿಗೆ ಸಂಧಾನ ಮಾಡಿಕೊಂಡ, ಸೀತೆಯನ್ನು ಹುಡುಕೊಡುವಂತೆ ಕೇಳಿಕೊಂಡ ಅಂತ ನಾವು ತಿಳ್ಕೊಳ್ಬಾರ್ದು. ರಾಮ ಬಂದದ್ದು ಸುಗ್ರೀವನ ಮೂಲಕವಾಗಿ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕಲ್ಲ. ರಾಮ ಬಂದದ್ದು ಹೆಂಡತಿಯನ್ನು ಕಳೆದುಕೊಂಡಂತಹ ಸುಗ್ರೀವನಿಗೆ ಅವನ ಹೆಂಡತಿಯನ್ನು ದೊರಕಿಸಿಕೊಡಲಿಕ್ಕಾಗಿ ಬಂದದ್ದು. ಹಾಗಾದರೆ ಇದು ಸುಗ್ರೀವ ಸಖ್ಯವೋ ರಾಮ ಸಖ್ಯವೋ? ಇದು ರಾಮನಿಗೆ ಸುಗ್ರೀವ ಸಖ್ಯ ಅಲ್ಲ, ಸುಗ್ರೀವನಿಗೆ ರಾಮ ಸಖ್ಯ ಅಂತ ಹೇಳೋದೇ ಸರಿ. ಯಾಕೆಂದರೆ
ಸುಗ್ರೀವನ ಸಖ್ಯದಿಂದ ರಾಮನಿಗೆ ಸೀತೆಯ ಸುಳಿವು ದೊರೆತಿದೆ ಅಂತ ನಾವು ಭಾವಿಸ್ತೇವೆ. ಆದ್ದರಿಂದ ನಾವು ಇದನ್ನು ಸುಗ್ರೀವ ಸಖ್ಯ ಅಂತ ಕೆಲವರು ಹೇಳುವುದುಂಟು. ಆದರೆ ನಿಜವಾಗಿಯೂ ಈ ಪ್ರಕರಣ ರಾಮಹನುಮ ಸಮಾಗಮ ಇದೆಯಲ್ಲ, ಇದು ಸುಗ್ರೀವ ಸಖ್ಯಕ್ಕಾಗಿ ಅಲ್ಲ, ಶ್ರೀರಾಮ ಸಖ್ಯಕ್ಕಾಗಿ ಆಗಿರುವಂಥದ್ದೇ ಅಂತ ಹೇಳ್ಬೋದು. ಶ್ರೀರಾಮನ ಸಖ್ಯದಿಂದಲೇ ತಾನೇ ಸುಗ್ರೀವನಿಗೆ ಹೆಂಡತಿಯಾಗಿರತಕ್ಕಂತಹ ರುಮೆ ಸಿಕ್ಕಿರುವಂಥದ್ದು. ಹೀಗಿರುವಾಗ ಇದೆಲ್ಲ ಗೊತ್ತಿರುವಂಥದ್ದು ಹನುಮಂತನಿಗೆ ಮಾತ್ರ. ಯಾಕಂದರೆ ಹನುಮಂತ ಅವತಾರ ಮಾಡಿದ್ದು, ಈ ದೇವತೆಗಳೆಲ್ಲ ಅವತಾರ ಮಾಡಿದ್ದು ರಾಮನ ಸೇವೆಗೋಸ್ಕರವಾಗಿ ಬಂದದ್ದು ನಿಜ. ಪರಮಾತ್ಮನ ಅಪ್ಪಣೆಯಂತೆ ರಾಮನ ಸೇವೆಗಾಗಿ ಎಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ. ಅವರ ಸೇವೆಯನ್ನು ಸ್ವೀಕರಿಸಬೇಕಾಗಿದೆ ಇವನು. ಅವರ ಸೇವೆಯನ್ನು ಸ್ವೀಕರಿಸಲಿಕ್ಕೋಸ್ಕರವಾಗಿ ಸುಗ್ರೀವನ ಸಖ್ಯವೇ ಹೊರತು ಸೀತಾನ್ವೇಷಣೆಗೋಸ್ಕರವಾಗಿ ಸುಗ್ರೀವನ ಬಳಿಗೆ ರಾಮನ ಬಂದದ್ದಲ್ಲ. ರಾಮನ ಸೇವೆಗಾಗಿಯೇ, ಪರಮಾತ್ಮನ ಸೇವೆಗೋಸ್ಕರವಾಗಿಯೇ ಎಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ. ಆ ದೇವತೆಗಳ ಸೇವೆಯನ್ನು ಸ್ವೀಕರಿಸುವ ಸಲುವಾಗಿ ರಾಮ ಇಲ್ಲಿ ಬಂದದ್ದು ಹೊರತು ಕಪಿಗಳ ಸಹಾಯಕ್ಕೋಸ್ಕರವಾಗಿ, ಕಪಿಗಳಿಂದ ಸಹಾಯವನ್ನು ಪಡಲಿಕ್ಕೋಸ್ಕರವಾಗಿ ಅಲ್ಲ ಎಂಬುದನ್ನು ಮಹಾಭಾರತಾತ್ಮನಲ್ಲಿ ಹೇಳ್ತಾರೆ. ಯತ್ಪಾದ ಪಂಕಜ ರಜಃ ಶಿರಸಾ ಬಿಭರ್ತಿ ಶ್ರೀರಬ್ಜಯಶ್ಚ ಗಿರಿಶಃ ಸಹಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇಃ ಕಿಂ ತಸ್ಯ ಶತ್ರುಹನನೆ ಕಪಯಃ ಸಹಾಯಃ. ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡಿ. ಇವನಿಗೆ, ರಾಮನಿಗೆ ಕಪಿಗಳಿಂದ ಏನಾಗಲಿಕ್ಕಿದೆ? ಏನಾಗಲಿಕ್ಕಿಲ್ಲ. ಇವರೆಲ್ಲ ರಾಮನ ಸೇವೆಗಾಗಿ ಬಂದವರು ನಿಜ. ಆದರೆ ರಾಮನ ಸೀತಾನ್ವೇಷಣ ಕಾರ್ಯದಲ್ಲಿ ಇವರಿಗೆ ಸಹಾಯ ಮಾಡಲಿಕ್ಕೇನಿಲ್ಲ. ಯಾಕಂದರೆ ರಾವಣನಂತಹ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಸುಗ್ರೀವಾದಿಗಳ ಸಹಾಯ ಬೇಕಾಗಿಲ್ಲ. ಯಾಕೆಂದರೆ ಸುಗ್ರೀವ ಏನೂ ಅಲ್ಲ, ಸುಗ್ರೀವನನ್ನೇ ನಿಗ್ರಹ ಮಾಡಿದಂತಹ ವಾಲಿ ಅವನು ಇಂದ್ರನೇ ವಾಲಿ. ಸುಗ್ರೀವ ಸೂರ್ಯ, ಇಂದ್ರನಿಂದ ಸೂರ್ಯ ಕೆಳಗೆ ಇರುವಂಥವನು. ಹಾಗಾಗಿ ಸೂರ್ಯನಿಗಿಂತ ಇಂದ್ರ ಪರಮಾತ್ಮನಿಗೆ ಪರಮ ಭಕ್ತ. ಹಾಗಿರುವಾಗ ವಾಲಿಯ ಬಳಿಗೆ ಹೋಗುತ್ತಿದ್ದವನು. ವಾಲಿಯ ಬಳಿಗೆ ಹೋಗಿದ್ದರೆ ವಾಲಿ ಸಹಾಯ ಮಾಡ್ತಿರಲಿಲ್ವಾ? ವಾಲಿಯ ಹೆಸರನ್ನು ಕೇಳಿದರೆ ರಾವಣ ನಡುಗ್ತಾ ಇದ್ದ. ಹಾಗಿರುವಾಗ ಸುಗ್ರೀವನನ್ನು ಬಿಟ್ಟು ವಾಲಿಯ ಬಳಿಗೆ ರಾಮ ಹೋಗ್ಬೋದಿತ್ತು. ಯಾಕೆ? ವಾಲಿ ರಾಮನ ಭಕ್ತ. ಹಾಗಾದರೆ ಸುಗ್ರೀವನಲ್ಲಿ ಹೋದ್ನೋ ವಾಲಿಯ ಬಳಿ ಹೋದ್ನೋ ಮುಖ್ಯ ಅಲ್ಲ. ಯಾಕೆಂದರೆ ಅವನಿಗೆ ಕಪಿಗಳಿಂದ ಸಹಾಯ ಆಗಬೇಕಾಗಿಲ್ಲ. ಕಪಿಗಳಿಗೆ ಇವನು ಸಹಾಯ ಮಾಡಲಿಕ್ಕಿದೆ. ಸುಗ್ರೀವನಿಗೆ ಸಹಾಯ ಮಾಡಲಿಕ್ಕೆ ರಾಮ ಬಂದಿದ್ದಾನೆ. ಸುಗ್ರೀವನ ಸೇವೆಯನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾನೆ. ಈ ಒಂದು ಅಭಿಪ್ರಾಯ ಇಲ್ಲದೆ ಹೋಗಿದ್ದರೆ ಈ ರಾಮ ವಾಲಿಯ ಬಳಿಗೆ ಹೋಗ್ಬೋಯಿತ್ತು. ಸುಗ್ರೀವನಿಗಿಂತಲೂ ಬಲದಲ್ಲಿ ವಾಲಿ ಬಲಿಷ್ಠ. ಸುಗ್ರೀವನಿಗಿಂತ ಏನು, ರಾವಣನಿಗಿಂತಲೂ ವಾಲಿ ಎಂತಹ ಬಲಿಷ್ಠನಾಗಿದ್ದ ಅಂದರೆ ಅವ ರಾವಣನನ್ನು ಕಂಕುಳಲ್ಲಿಟ್ಟುಕೊಂಡು 4 ಸಮುದ್ರಗಳನ್ನು ಹಾರಿ ಬರ್ತಿದ್ದ. ಆಲೋಚನೆ ಮಾಡಿ. ಹಾಗಾದರೆ ರಾವಣನ ಕಥೆ ಏನು ಅಂತ. ರಾವಣನನ್ನು ಎಳ್ಕೊಂಡು ಬಂದು ತೊಟ್ಲಿ ಕಟ್ಟಿದ್ದಂತೆ ಬೊಂಬೆ ಆಗಿ. ಅಂತಹ ಮಹಾಶಕ್ತಿಶಾಲಿಯಾಗಿರತಕ್ಕಂಥವನು ವಾಲಿ. ಕಪಿಗಳ ಸಹಾಯವನ್ನೇ ಬಯಸಿ ಬಂದಿದ್ದಾಗಿದ್ದರೆ ವಾಲಿಯ ಬಳಿಗೆ ಹೋಗ್ತಾ ಇದ್ದ. ಒಂದು ಸಹಾಯವನ್ನು ಬಯಸಿ, ಮತ್ತೊಂದು ಪರಮ ಭಕ್ತನಾಗಿದ್ದಾನೆಂಬ ಕಾರಣಕ್ಕೆ. ಆದರೆ ಅದಲ್ಲ, ಪರಮಾತ್ಮನಿಗೆ ಯಾರ ಸಹಾಯ ಬೇಕಾಗಿದೆ ಅದನ್ನೇ ಕೇಳ್ತಾರೆ ಮಧ್ವಾಚಾರ್ಯರು. ಪರಮಸ್ಯ ಹಿ ಸರ್ವಶಕ್ತಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತಃ ಕಿಂ ತಸ್ಯ ಶತ್ರುರನೇ ಕಪಯಃ ಸಹಾಯಾಃ.
ಯಾವ ಹರಿಯ ಪಾದಕಮಲದ ಪಾವನ ಪರಾಗವನ್ನು ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ಶಿವನೇ ಮೊದಲಾದ ಎಲ್ಲ ದೇವತೆಗಳು, ಲೋಕಪಾಲಕರು ತಮ್ಮ ಮುಡಿಯಲ್ಲಿ ಅವನ ಪಾದಕಮಲದ ಪರಾಗವನ್ನು ಧರಿಸ್ತಾರೋ ಅಂತಹ ಸರ್ವೇಶ್ವರನಾಗಿರತಕ್ಕಂತಹ, ಸರ್ವೋತ್ತಮನಾಗಿರತಕ್ಕಂತಹ, ಸರ್ವಶಕ್ತನಾಗಿರತಕ್ಕಂತಹ ಪರಮಾತ್ಮನಿಗೆ ಶತ್ರು ಸಂಹಾರ ಮಾಡಲಿಕ್ಕೆ ಕಪಿಗಳೇನು ಸಹಾಯ ಮಾಡ್ತಾರೆ? ಆದ್ದರಿಂದ ಅವರ ಸಹಾಯದ ಅಗತ್ಯವೂ ಇಲ್ಲ. ಮತ್ತು ವಾಸ್ತವವಾಗಿ ಸೀತಾಪಹಾರ ನಡೆದೇ ಇಲ್ಲ. ದೇವ್ಯಾ ಸಮೀಪಮಥ ರಾವಣ ಆಸಸಾದ ಸಾದೃಶ್ಯತಾಮಗಮವತ್ ಅಶಃ ಅವಿಸಹ್ಯ ಶಕ್ತಿ. ಸೃಷ್ಟ್ಯಾತ್ಮನ ಪ್ರತಿಕೃತಿಂ ಪ್ರಯವು ಶೀಘ್ರಂ ಕೈಲಾಸಮರ್ಚಿತ ಪದಾನ್ಯವಸಚ್ಚಿವಾಭ್ಯಾಂ ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವೇಶ ಶಕ್ರಃ ದೇವಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧೈ ಆದಾಯ ತೌ ಅಥಯಯೌ ರಜನೀಚರೇಂದ್ರ ಎಂಬುದಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ವಾಸ್ತವವಾಗಿ ಸೀತಾಪಹಾರವೇ ನಡೆದಿಲ್ಲ. ರಾವಣ ತನ್ನ ಬಳಿಗೆ ಬಂದಾಗ ಅವನನ್ನು ಕೊಲ್ಲತಕ್ಕಂತಹ ಶಕ್ತಿ ತನಗೆ ಇದ್ದರೂ ಕೂಡ ರಾಮನ ಸಂಕಲ್ಪದಂತೆ ಸೀತೆ ಅದೃಶ್ಯಳಾಗಿ ತನ್ನ ಒಂದು ಆಕೃತಿಯನ್ನು ಸೃಷ್ಟಿ ಮಾಡಿ ಅಲ್ಲಿಟ್ಟು ಕೈಲಾಸಕ್ಕೆ ಹೋಗಿ ಶಿವಪಾರ್ವತಿಯರ ಪೂಜೆಯನ್ನು ಸ್ವೀಕರಿಸ್ತಾ ಇಲ್ಲಿ ವಾಸ ಮಾಡಿದ್ದಾಳೆ. ಆ ಆಕೃತಿಯಲ್ಲಿ ಇಂದ್ರ ಪ್ರವೇಶ ಮಾಡಿದ್ದಾನೆ. ಹೀಗೆ ಅಷ್ಟಲ್ಲದೆ ಒಂದು ರೂಪದಿಂದ ರಾಮನ ಎದೆಯಲ್ಲಿಯೇ, ರಾಮನ ಎದೆ ಎಂಬ ಅರಮನೆಯಲ್ಲಿ ಮಂದರಿಗೆ ಕಾಣದಂತೆ ಸೀತೆ ನೆಲೆಸಿದ್ದಾಳೆ. ಆದರೆ ಹನುಮಂತ ಮಂದನಲ್ಲ. ಆದ್ದರಿಂದ ಅವನಿಗೆ ರಾಮ ರಮಾಪತಿಯಾಗಿ ಕಾಣಿಸಿದ್ದಾನೆ. ಹೀಗೆ ಹೆಂಡತಿಯನ್ನು ಕಳೆದುಕೊಳ್ಳದ ರಾಮ ಸುಗ್ರೀವನಲ್ಲಿ ಯಾಕೆ ಸಹಾಯ ಕೇಳಬೇಕು? ಅವ ಸೀತೆಯನ್ನು ಕಳ್ಕೊಂಡಿದ್ದರೆ ತಾನೇ ಸುಗ್ರೀವನಲ್ಲಿ ಸಹಾಯ ಕೇಳೋದು. ಅವನಿಗೆ ಸೀತೆಯ ಒಂದು ವಿಯೋಗವೇ ಆಗಿಲ್ಲ. ಆದ್ದರಿಂದ ಅಲ್ಲಿ ನಿಜವಾಗಿಯೂ ಪತ್ನಿ ಅಪಹಾರ ಆದದ್ದು ಸುಗ್ರೀವನಿಗೆ. ವಾಲಿಯಿಂದಾಗಿ ಸುಗ್ರೀವನ ಪತ್ನಿ ಅಪಹಾರ ಆಗಿದೆ. ಅಂತಹ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಅವನ ಪತ್ನಿಯನ್ನು ದೊರಕಿಸಿಕೊಟ್ಟು ಅನುಗ್ರಹ ಮಾಡಿದವನು ಶ್ರೀರಾಮ. ಆದ್ದರಿಂದ ಇದು ಸುಗ್ರೀವ ಸಖ್ಯ ಅಲ್ಲ, ಇದು ರಾಮ ಸಖ್ಯ ಅಂತ ಹೇಳಬೇಕು. ಇದನ್ನು ಅರಿತುಕೊಂಡಂತಹ ಹನುಮಂತ ಶ್ರೀರಾಮನನ್ನು ಕಂಡು ಭಕ್ತಿ ಪುಲಕಿತನಾಗಿ ಅವನ ನಮಸ್ಕಾರ ಮಾಡಿದ್ದಾನೆ. ಋಗ್ಯಜುಸ್ಸಾಮ ವೇದಗಳಲ್ಲಿ ಪರಿಣತಿ ಇಲ್ಲದವರು ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಮಾತನಾಡಿದ್ದಾನೆ ಎಂಬುದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ದೀರ್ಘವಾಗಿ ವಿವರಿಸ್ತಾರೆ ವಾಲ್ಮೀಕಿಗಳು. ಇವ ಇಷ್ಟು ಚೆನ್ನಾಗಿ ಮಾತಾಡಬೇಕಾದ್ರೆ ಇವ ಋಗ್ಯಜುಸ್ಸಾಮ ವೇದಗಳಲ್ಲಿ ಪರಿಣಿತನಾಗಿದ್ದಾನೆ. ಋಗ್ಯಜುಸ್ಸಾಮ ವೇದಗಳಲ್ಲಿ ಯಾರು ಪರಿಣತಿ ಇಲ್ವೋ ಅವರು ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಇವ ಎಷ್ಟು ಚೆನ್ನಾಗಿ ಮಾತಾಡ್ತಾನಂದರೆ ಇವನು ಋಗ್ಯಜುಸ್ಸಾಮ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ಅದರಲ್ಲಿ ಪರಿಣತಿ ಇಲ್ಲದೇ ಇದ್ದವರಿಗೆ ಇಷ್ಟು ಚೆನ್ನಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮಾತಿನಿಂದಲೇ ಶ್ರೀರಾಮನನ್ನು ಗೆದ್ದು ಬಿಡ್ತಾನೆ ಹನುಮಂತ. ಅಂತಹ ಒಂದು ನಿರರ್ಗಳವಾಗಿರತಕ್ಕಂತಹ ದೇವಭಾಷೆಯ ಸವಿನುಡಿಗಳ ಮೂಲಕ ಮಾತಾಡ್ತಾನೆ. ಅಲ್ಲಿ ಒಂದು ಅಸಾಧು ಶಬ್ದ ಇಲ್ಲ. ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುದಾಶ್ರಿತಂ. ಇವ ವ್ಯಾಕರಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ಹಾಗಾಗಿಯೇ ಅವನ ಆ ಸವಿನುಡಿಗಳ ಮಧ್ಯೆ ಒಂದೇ ಒಂದು ಅಸಾಧು ಶಬ್ದ ಇಲ್ಲ, ಅಪಶಬ್ದ ಇಲ್ಲ. ಇವನ ಅಂತಃಕರಣಕ್ಕೆ ವ್ಯಾಕರಣದ ತೊಡಕಿಲ್ಲ. ಇವನ ಸರಳವಾದ ಗಂಭೀರವಾಗಿರತಕ್ಕಂತಹ ಸರಸ ಮಾತುಗಾರಿಕೆಯನ್ನು ಕೇಳೋದು ಎಷ್ಟು ಖುಷಿ ಅಲ್ವಾ ಎಂಬುದಾಗಿ ಶ್ರೀರಾಮ ಬಹಳ ಮುಕ್ತ ಕಂಠದಿಂದ ಅವನನ್ನು ಪ್ರಶಂಸೆ ಮಾಡ್ತಾನೆ. ಅಂತಹ ಆಂಜನೇಯನ ಮಾತನ್ನು ಆಲಿಸಿ ಲಕ್ಷ್ಮಣನಿಗೂ ಕೂಡ ಆಶ್ಚರ್ಯವಾಗುತ್ತೆ. ಆ ಹನುಮಂತನ ಮಾತು ಕೇಳಿ
ಬಹಳ ಸಂತೋಷ ಪಡ್ತಾನೆ ಶ್ರೀರಾಮ. ಅದನ್ನೇ ಶ್ರೀಪಾದರಾಜರು ಹೇಳ್ತಾರೆ, ಮುಖದಲ್ಲಿ ಕಿಂಚಿದ ಅಪಶಬ್ದ ಇಲ್ಲ ಅಂತ. ಹನುಮಂತನ ಮುಖದಲ್ಲಿ ಒಂದೇ ಒಂದು ಅಪಶಬ್ದ ಇಲ್ಲ. ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗಿಲ್ಲ ಎಂದು ಮುಖ್ಯಪ್ರಾಣನನು ರಾಮನನ್ನು ಕರೆಸಿದ. ಯಾಕೆಂದರೆ ಅವನು ಅಖಿಲ ವೇದಗಳ ಸಾರ ಪಠಿಸಿದ್ದಾನೆ, ನಿಖಿಲ ವ್ಯಾಕರಣಗಳನ್ನು ಅಧ್ಯಯನ ಮಾಡಿದ್ದಾನೆ. ಈ ವೇದಗಳನ್ನು ಅಧ್ಯಯನ ಮಾಡದವನಿಗೆ, ವ್ಯಾಕರಣವನ್ನು ಅಧ್ಯಯನ ಮಾಡಿದವನಿಗೆ ಇಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಖಿಲ ವೇದಗಳ ಸಾರವನ್ನು ಪಠಿಸಿದ್ದಾನೆ, ನಿಖಿಲ ವ್ಯಾಕರಣಗಳನ್ನು ಅಧ್ಯಯನ ಮಾಡಿದ್ದಾನೆ. ಇಂಥವನು ಹೇಳಿದ ಪೇಳಿದ ಮುಖದಲ್ಲಿ, ನಾಡಿದ ಮಾತಿನಲ್ಲಿ ಕಿಂಚಿದ ಅಪಶಬ್ದ ಇವಾಗಿಲ್ಲೆಂದು, ಇವನಲ್ಲಿ ಯಾವುದೇ ಒಂದು ಅಪಶಬ್ದ ಇಲ್ಲ. ಅಂತಹ ಮುಖ್ಯಪ್ರಾಣನನ್ನು ರಾಮ ಅನುಕರಿಸಿದ ಅಂತ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ರಾಮ ಹನುಮರ ಸಮಾಗಮ ಬಹಳ ಸುಂದರವಾದ ಪ್ರಸಂಗ ಇದು. ರಾಮ ಹನುಮರ ಸಮಾಗಮ, ವಿಭೀಷಣ ರಾಮರ ಸಮಾಗಮ, ಹಾಗೆ ಹನುಮ ರಾವಣರ ಸಮಾಗಮ. ದಾಸೋಹಂ ಕೌಸಲೇಂದ್ರಸ್ಯ ಆ ಶ್ಲೋಕ ಕೇಳಿದ್ದೀವಲ್ಲ, ಬಹಳ ಪ್ರಸಿದ್ಧ ಅದು ರಾವಣನ ಮುಂದೆ ಹನುಮಂತ ಹೇಳ್ತಕ್ಕಂಥ ಮಾತು. ಹನುಮಂತ ಬಹಳ ಚಂದ ಮಾತಾಡ್ತಾ ಇದ್ದ, ಅವನಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಪಾದರಾಜರು ಹೇಳಿದರು, ಅಖಿಲ ವೇದಗಳ ಸಾರ ಪಠಿಸಿದ್ದಾನೆ, ಅಖಿಲ ವೇದಗಳ ಸಾರ ಪಠಿಸಿದನು, ಮುನ್ನಲ್ಲಿ ನಿಖಿಲ ವ್ಯಾಕರಣಗಳ ಪೇಳಿದ, ಮುಖದಲ್ಲಿ ಕಿಂಚಿದ ಅಪಶಬ್ದ, ಮುಖ ಅಂದರೆ ಬಾಯಿ ಅಂತ ಅರ್ಥ, ಇವನ ಬಾಯಿಯಲ್ಲಿ ಒಂದೇ ಒಂದು ಅಪಶಬ್ದ ಇಲ್ಲ. ಅಂತಹ ಮುಖ್ಯಪ್ರಾಣನನ್ನು ಶ್ರೀರಾಮ ಅನುಕರಿಸಿದ, ಅವನನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಇಂತಹ ಈ ಪದ್ಯದ ಒಂದು ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.